सुख करता दुख हरता वार्ता विघ्नाची पूर्वे पूर्वे प्रेम कृपा जयाची सर्वांगी सुंदर ओटी शेंदुराची कंठी झळके माळ मुक्ता फळाची जय देव जय देव. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ. ಕುಮಾರಿ ಅಕ್ಷತಾ ಹಾಗೂ ಚಿರಂಜೀವಿ ಅರುಣ್ ಇವರ ಎರಡೂ ಕುಟುಂಬದ ವತಿಯಿಂದ ಮೊದಲನೇದಾಗಿ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹುಶಃ ನಮಗೆಲ್ಲ ಗೊತ್ತಿರುವ ವಿಷಯ, ನಿಮ್ಮೆಲ್ಲರನ್ನ ಈ ವಿಷಯ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಅವರು ಆಹ್ವಾನಿಸಿದ್ದಾರೆ. ಇಂದು ಕುಮಾರಿ ಅಕ್ಷತಾ ಮತ್ತು ಕುಮಾರ ಅರುಣ್ ಇವರ ನಿಶ್ಚಿತಾರ್ಥ ಕಾರ್ಯ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಹಾಗೂ ಕುಮಾರಿ ಅಕ್ಷತಾ ಹಾಗೂ ಕುಮಾರ ಅರುಣ ಇವರನ್ನ ಎರಡೂ ಕುಟುಂಬದ ಹಿರಿಯರು ಜೊತೆಗೂಡಿ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ಸಂದರ್ಭದಲ್ಲಿ ಅಕ್ಷತಾ ಹಾಗೂ ಅರುಣ್ ಈ ಎರಡು ಕುಟುಂಬದವರು ನಂಬಿಕೊಂಡು ಬಂದಿರುವಂತಹ ಕುಲ ದೇವರುಗಳು, ದೈವ ದೇವರುಗಳನ್ನ ಮನಸಾರೆ ನೆನೆಸುತ್ತಾ ನಮ್ಮ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎನ್ನುವುದಾಗಿ ವಿಘ್ನ ವಿನಾಯಕನನ್ನ ಪ್ರಾರ್ಥಿಸುತ್ತಾ ಈರುವ ಕುಟುಂಬದ ಗುರು ಹಿರಿಯರನ್ನ ಮುಂದೆ ಮದುವೆಯಾಗಲಿರುವಂತಹ ಕುಮಾರಿ ಅಕ್ಷತಾ ಮತ್ತು ಅರುಣ್ ಇವರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮ ಮನುಷ್ಯರ ಜೀವನದಲ್ಲಿ 4 ಪ್ರಮುಖ ಘಟ್ಟಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಬ್ರಹ್ಮಚರ್ಯವನ್ನ ಅತ್ಯಂತ ಯಶಸ್ವಿಯಾಗಿ ದಾಟಿ ಅದರಲ್ಲಿ ಉತ್ತಮವಾದ ಶಿಕ್ಷಣ ಮತ್ತು ಸಂಸ್ಕಾರ ಹಾಗೂ ಉದ್ಯೋಗವನ್ನ ಗಳಿಸಿಕೊಂಡು ತಾವು ಸ್ವಾವಲಂಬಿ ಬದುಕನ್ನ ಕಂಡುಕೊಂಡಂತ ಕುಮಾರಿ ಅಕ್ಷತಾ ಹಾಗೂ ಅರುಣ್ ಇವತ್ತು ಇವರು ಕೂಡ ಗೃಹಸ್ಥಾಶ್ರಮಕ್ಕೆ ಸೇರುವ ಪೂರ್ವಭಾವಿಯಾದಂತಹ ಒಂದು ಕಾರ್ಯಕ್ರಮ ನಿಶ್ಚಿತಾರ್ಥ. ಬಂಡ ಸಮಾಜದ ವಾಡಿಕೆಯಂತೆ ನಿಶ್ಚಿತಾರ್ಥ, ಮದುವೆ, ಆನಂತರ ಆರತಕ್ಷತೆ, ಈ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು, ಶುಭ ವಿವಾಹದ ವಿಧಿವಿಧಾನಗಳನ್ನ ನಾವು ಬಹಳ ಹಿಂದಿನಿಂದಲೂ ಕೂಡ ನಡೆಸಿಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಇವತ್ತು ವೇದಿಕೆಯಲ್ಲಿ ಮುಂದೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸುವಂತ ಇರುವ ಅಕ್ಷತಾ ಹಾಗೂ ಅರುಣ್ ಇವರ ಎರಡೂ ಕುಟುಂಬದವರು ವೇದಿಕೆಯನ್ನ ಅಲಂಕರಿಸಿದ್ದಾರೆ. ನಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೊದಲನೇದಾಗಿ
ಈ ಎರಡೂ ಕುಟುಂಬದ ಪರಿಚಯವನ್ನು ನಾನಿಲ್ಲಿ ಮಾಡ್ತೇನೆ. ಇವತ್ತಿನ ವಧು ಗುಡ್ರಿ ಬಕ್ಕಿಮನೆ ದಿವಂಗತ ನಾರಾಯಣ್ ಶೆಟ್ರ ಮತ್ತು ನಾರ್ಕಳಿ ಹುಬ್ಬಾರಿ ದಿವಂಗತ ನಾಗೇಶ್ ಶೆಟ್ರ ಪೌತ್ರಿ, ಬವಳಾರಿ ಹೊಸಮನೆ ಮಾಮೂಲ್ ಶೆಟ್ರ ಮತ್ತು ಬೈಂದೂರು ಸಣ್ಮನೆ ಪುಷ್ಪಲತಾ ಶೆಟ್ಟಿ ಇವರ ಜ್ಯೇಷ್ಠ ಪುತ್ರಿ, ಬೈಂದೂರು ಸಣ್ಮನೆ ದಿವಂಗತ ಜಯಪ್ರಕಾಶ್ ಶೆಟ್ರ ಮತ್ತು ಬೈಂದೂರು ಸಣ್ಮನೆ ಜಯಶೀಲ್ ಶೆಟ್ರ ಸೊಸೆ ಶಿವಕುಮಾರ್ ಶೆಟ್ರ ಸಹೋದರಿ ಚಿರಂಜೀವಿ ಸೌಭಾಗ್ಯವತಿ ಅಕ್ಷತಾ. ಇವರು ಅರುಣ್ನೊಂದಿಗೆ ಇವತ್ತು ನಿಶ್ಚಿತಾರ್ಥ ನೆರವೇರಲಿದೆ. ಅರುಣ್ ಪರಿಚಯ ಹೀಗಿದೆ. ಮಂಡಾಣಿ ಓರ್ವರ ಮನೆ ದಿವಂಗತ ಗಣಪತಿ ಶೆಟ್ರ ಮತ್ತು ಕಾಳವಾರ ಗಳಿ ಮನೆ ದಿವಂಗತ ಪುಟ್ಟಯ್ಯ ಶೆಟ್ರ ಪೌತ್ರ, ವಾ ಮಾಂಜೂರು ಶ್ರೀಮತಿ ಶಾರದಾ ಶೆಟ್ಟಿ ಮತ್ತು ನೈಲಾಡಿ ಶ್ರೀ ನಂದ್ಯಪ್ಪ ಶೆಟ್ರ ಪುತ್ರ, ವಾ ಮಾಂಜೂರು ಮಂಜೇಶ್ ಶೆಟ್ರ ಅಳಿಯ, ಸಂತೋಷ್ ಶೆಟ್ರ ಸಹೋದರ ಚಿರಂಜೀವಿ ಅರುಣ್. ಇವರನ್ನ ಈ ಸಭೆಗೆ ಪರಿಚಯಿಸಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಕಾರಣ ನಾನು ಈ ವರ್ಷ ನನ್ನ 4 ಜನ ವಿದ್ಯಾರ್ಥಿಗಳ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಕೂಡ ನನಗೆ ಬಹಳ ಹೆಮ್ಮೆ. ಏನ್ ಕೇಳಿದ್ರೆ ಇವತ್ತು ನಿಶ್ಚಿತಾರ್ಥವ ಏರ್ಪಡ್ತಾ ಇರುವಂತ ಅರುಣ್ ನನ್ನ ವಿದ್ಯಾರ್ಥಿ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಒಂದು ಶಿಕ್ಷಣ ಉದ್ಯೋಗ ಪಡೆದು ಆಮೇಲೆ ಗೃಹಸ್ಥಾಶ್ರಮಕ್ಕೆ ಸೇರುವಂತಹದ್ದು ಮತ್ತು ತಮ್ಮ ಒಂದು ಜೀವನವನ್ನ ಈ ಸಮಾಜದಲ್ಲಿ ಗೌರವಯುತವಾಗಿ ಕಟ್ಟಿಕೊಳ್ಳುವಂತಹದ್ದು ಎಲ್ಲ ಗುರುಗಳಿಗೂ ಕೂಡ ಹೆಮ್ಮೆಯ ವಿಷಯ. ಅದು ಕೂಡ ನಮಗೂ ಹೆಮ್ಮೆಯ ವಿಷಯ. ಅದರ ಜೊತೆಗೆ ಇವತ್ತು ಸ್ಪರ್ಧಾತ್ಮಕ ಜಗತ್ತು, ಈ ಜಗತ್ತಲ್ಲೇ ಇವತ್ತು ಕುಮಾರಿ ಅಕ್ಷತಾ ಒಂದು ಶಿಕ್ಷಕ ಹುದ್ದೆಯನ್ನ ಅಲಂಕರಿಸಿದ್ದಾಳೆ ಅಂತ ಹೇಳಿದ್ರೆ ಇದು ಸಣ್ಣ ಮಾತೇನಲ್ಲ. ಅದೇ ರೀತಿಯಾಗಿ ಅರುಣ್ ಕೂಡ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕಿನ ಉದ್ಯೋಗಿ ಆಗಿದ್ದಾನೆ ಎನ್ನುವಂಥದ್ದು ಕೂಡ ಹೆಮ್ಮೆಯ ವಿಷಯ. ಆದ್ರಿಂದ ಇವರ ಈ ನಿಶ್ಚಿತಾರ್ಥ ಕಾರ್ಯಕ್ರಮದ ಮೊದಲಿಗೆ ನಾನು ಅವರ ಪರಿಚಯವನ್ನು ಮಾಡಿದ್ದೇನೆ. ಮುಂದೆ ಕುಮಾರಿ ಅಕ್ಷತಾ ಮತ್ತು ಅರುಣ್ ರವರ ತಂದೆ ತಾಯಿಗಳು ಜೊತೆಯಾಗಿ ದೀಪವನ್ನು ಬೆಳಗುವುದರ ಜೊತೆಗೆ ಆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅಕ್ಷತಾ ಮತ್ತು ಅರುಣ್ ರವರ ತಂದೆ ತಾಯಿಗಳು ಜೊತೆಯಾಗಿ ದೀಪವನ್ನ ಬೆಳಗಬೇಕು. ದೀಪಕ್ಕೆ ಬೆಳಗುವ ಶಕ್ತಿ ಇದೆ, ಅಜ್ಞಾನ ಕಳೆಯುವ ಶಕ್ತಿ ಇದೆ, ನಮ್ಮನ್ನ ಮುನ್ನಡೆಸುವಂತ ಶಕ್ತಿ ಇದೆ. ಅದೇ ರೀತಿಯಾಗಿ ಇದಕ್ಕೆ ಸುಡುವ ಶಕ್ತಿ ಕೂಡ ಇದೆ. ನಂಬಿದವರನ್ನ ಯಾವತ್ತೂ ಕೈ ಬಿಡುವುದಿಲ್ಲ. ಅದಕ್ಕೆ ಬಹಳ ಹಿಂದೆ ಹೇಳಿದ್ದಾರೆ, ಜಾತಿ ಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತ ಎನ್ನುವುದಾಗಿ. ಜ್ಯೋತಿಗೆ ಪ್ರಜ್ವಲಿಸುವ ಬೆಳಗುವ ಶಕ್ತಿ ಇದೆ. ಎರಡೂ ಮನೆಯನ್ನ ಬೆಳಗುವಂತ ಬೆಳಕಾಗಬೇಕು ಈ ಈರ್ವರು. ಆ ಕಾರಣಕ್ಕಾಗಿ ಈರ್ವ ಕುಟುಂಬದವರು ಸೇರಿ ಈ ಜ್ಯೋತಿಯನ್ನ ಬೆಳಗ್ತಾ ಇದ್ದಾರೆ. ಸ್ವಲ್ಪ ಹಿಂದೆ ಹಾಗೆ ನಮ್ಮೆಲ್ಲ ಶುಭ ಸಮಾರಂಭಗಳಿಗೆ ಬಹಳ ಮುಖ್ಯವಾದುದು ತಾಂಬೂಲ. ತಾಂಬೂಲದಲ್ಲಿ ಇಳಿದಲೆ ಅಡಿಕೆ ಇವುಗಳನ್ನ ಇರಿಸಿ ತಾಂಬೂಲವನ್ನು ವಿನಿಮಯ ಮಾಡಿಕೊಳ್ಳುವಂತ ಪದ್ಧತಿ ವಾಡಿಕೆ ನಮ್ಮಲ್ಲಿದೆ. ತಾಂಬೂಲವನ್ನ ಜಗಿದಾಗ ಬಾಯಿ ಕೆಂಪಾಗ್ತದೆ. ಕೆಂಪು ಗುಲಾಬಿಯ ಬಣ್ಣ, ಇದು ಪ್ರೀತಿಯ ಸಂಕೇತ. ಎರಡು ಕುಟುಂಬಗಳು ಅತ್ಯಂತ ಪ್ರೀತಿಯಿಂದ ಆಪ್ತತೆಯಿಂದ ಎರಡು ಸಂಬಂಧಗಳನ್ನು ಒಪ್ಪಿಕೊಂಡು ಮುಂದೆ ದಾಂಪತ್ಯ ಜೀವನ ಸ್ವೀಕರಿಸಲಿರುವ ಕುಮಾರಿ ಅಕ್ಷತಾ ಮತ್ತು ಅರುಣರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ಇಟ್ಟು ಬಹಳ ಹಿಂದೆ ಹುಡುಗ ಹುಡುಗಿಯ ಒಪ್ಪಿಗೆಯನ್ನು ಕೇಳ್ತಾ ಇರಲಿಲ್ಲ. ತಂದೆ ತಾಯಿಗಳು ನೋಡಿದಂತ ಸಂಬಂಧವನ್ನು ಒಪ್ಪಿಕೊಳ್ಳಬೇಕಿತ್ತು. ಈಗ ಹಾಗಿಲ್ಲ, ಕಾಲ ಬದಲಾಗಿದೆ. ಅವರಿಬ್ಬರ ಒಪ್ಪಿಗೆಯನ್ನು ತೆಗೆದುಕೊಂಡು ಈಗ ತಾಂಬೂಲವನ್ನು ವಿನಿಮಯ ಮಾಡಿಕೊಳ್ಳುವಂತ ಸಮಯ. ಈ ತಾಂಬೂಲ ಲಕ್ಷ್ಮೀ ಸರಸ್ವತಿ ಪಾರ್ವತಿಯ ಆವಾಸ ಸ್ಥಾನ, ಅಂದ್ರೆ ತ್ರಿಮೂರ್ತಿಗಳ ಆವಾಸ ಸ್ಥಾನ. ಇವತ್ತು ತಾಂಬೂಲವನ್ನ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಆ ದೇವತೆಗಳು ಆವಾಸ ಅವರ ಸಾಕ್ಷಿಯಾಗಿ ಈ ಸಂಬಂಧವನ್ನು ಒಪ್ಪಿಕೊಂಡಿದ್ದೇವೆ. ನೀನು ಮಗಳಾಗಿ ನಮ್ಮ ಮನೆ ಬರಬೇಕೆನ್ನುವಂತ ವಧು ಅರುಣನ ಕಡೆಯವರು, ಹಾಗೂ ನೀನು ಮಗನಾಗಿ ನಮ್ಮ ಮನೆಗೆ ಬರಬೇಕು ಎನ್ನುವಂತ
ವಧುವಿನ ತಂದೆ ತಾಯಿಗಳ ಆಶಯ. ಮೊದಲಿಗೆ ವಧುವಿನ ತಂದೆ ತಾಯಿಯವರು ಈ ತಾಂಬೂಲವನ್ನ ವರನ ತಂದೆ ತಾಯಿಯವರಿಗೆ ನೀಡಿ ಆ ಮೂಲಕ ಈ ಸಂಬಂಧಕ್ಕೆ ಅಧಿಕೃತ ಮುದ್ರೆಯನ್ನ ಒಪ್ಪಿಗೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಡಿದ ಮಾತಿಗಿಂತಲೂ ಕೂಡ ತಾಂಬೂಲವು ಬಹಳ ಪ್ರಬಲವಾದಂತ ಒಂದು ಒಪ್ಪಿಗೆಯ ಸಂಕೇತ, ಪ್ರೀತಿಯ ಸಂಕೇತ, ಬೀಗತನದ ಸಂಕೇತ. ಆ ಕಾರಣಕ್ಕಾಗಿ ಅವರು ತಾಂಬೂಲವನ್ನ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದೀಗ ಕುಮಾರಿ ಚಿರಂಜೀವಿ ಸೌಭಾಗ್ಯವತಿ ಅಕ್ಷತಾಳ ತಂದೆ ತಾಯಿಯರು ಅರುಣನ ತಂದೆ ತಾಯಿಯವರಿಗೆ ತಾಂಬೂಲವನ್ನ ನೀಡಿ ನಮ್ಮೀ ಸಂಬಂಧ ನಾವು ಸಂಪೂರ್ಣ ಮನಸಾರೆ ಹೃದಯ ಸಾಕ್ಷಿಯಾಗಿ ಒಪ್ಪಿಕೊಂಡಿದ್ದೇವೆ ಎನ್ನುವುದಾಗಿ ಇಬ್ಬರು ಕೂಡ ಒಪ್ಪಿಗೆಯ ಸಂಕೇತವಾಗಿ ಮುಕ್ಕೋಟಿ ದೇವತೆಗಳ ಸಾಕ್ಷಿಯಾಗಿ ಒಪ್ಪಿಕೊಂಡು ಮುಂದೆ ಕುಮಾರಿ ಅಕ್ಷತಾ ಹಾಗೂ ಅರುಣ್ ಉತ್ತಮವಾದಂತಹ ಒಂದು ದಾಂಪತ್ಯದ ಜೀವನವನ್ನು ನಡೆಸಬೇಕೆನ್ನುವಂತ ಆಶಯವನ್ನು ಇರಿಸಿಕೊಂಡು ಈ ತಾಂಬೂಲವನ್ನ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಎದುರು ನೋಡಿ, ಎದುರು ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸರಿ, ತಗೊಳ್ಳಿ. ಅದೇ ರೀತಿಯಾಗಿ ಅರುಣ್ನ ತಂದೆ ತಾಯಿಯವರು ಕೂಡ ತಾಂಬೂಲದ ಬಟ್ಟಲನ್ನು ಅಕ್ಷತಾಳ ತಂದೆ ತಾಯಿಯರಿಗೆ ನೀಡಿ ಇಲ್ಲ ಇಲ್ಲ ಅಲ್ಲ ಈ ಸಂಬಂಧದ ಒಪ್ಪಿಗೆಯನ್ನ ನೀಡ್ತಾ ಇದ್ದಾರೆ. ಗಿಡ ನೋಡಿ, ಮರ ನೋಡಿ, ಬಳ್ಳಿ ನೋಡು, ಕುಲ ನೋಡಿ, ಹೆಣ್ಣು ಕೊಡು ಎನ್ನುವಂತ ಮಾತು ಬಹಳ ಹಿಂದೆ ಇತ್ತು. ಬಹುಶಃ ಇವತ್ತು ಅದು ಸಾರ್ವತ್ರಿಕ ಸತ್ಯವನ್ನ ಸಾರ್ತದೆ. ಕುಲಂಕುಷವಾಗಿ ಎರಡೂ ಕುಟುಂಬದವರು ಸಂಪೂರ್ಣ ಒಪ್ಪಿಗೆಯನ್ನು ನೀಡಿ ಈ ಸಂಬಂಧವನ್ನು ಒಪ್ಪಿಕೊಂಡು ಅವರು ಇದಕ್ಕೆ ಅಧಿಕೃತ ಮುದ್ರೆಯನ್ನ ನೀಡಿದ್ದಾರೆ. ಮುಂದೆ ನಮ್ಮ ಭಟ್ಟ ಸಮಾಜದ ವಾಡಿಕೆಯಂತೆ ಪ್ರೀತಿಪೂರ್ವಕವಾಗಿ ಈ ಒಂದು ಸಂಬಂಧದ ಒಪ್ಪಿಗೆಯ ಸಂಕೇತವಾಗಿ ವರನ ಕಡೆಯವರು ವಧುವಿಗೆ ಮುಂದೆ ವಧುಮಣೆಯನ್ನ ಹಸೆಮಣೆಯಲ್ಲೇ ಇರಲಿರುವಂತ ಅಕ್ಷತಾಳಿಗೆ ಸೀರೆಯನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ, ಕೇವಲ ಸೊಸೆ ಮಾತ್ರ ಅಲ್ಲ, ನೀನು ಮಗಳಾಗಿ ನಮ್ಮ ಮನೆ ತುಂಬಬೇಕು ಎನ್ನುವಂತ ಅಭಿಲಾಷೆಯೊಂದಿಗೆ ಬಹಳ ಖುಷಿಯಿಂದ ಸೀರೆಯನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಹಾಗೆ ಇಟ್ಕೊಳ್ಳಿ, ಹಾಗೆ. ಅಲ್ಲ ಆಚೆ ಕೂಡ ಅಲ್ಲ ನಮಸ್ಕಾರ ಮಾಡ. ಹಾಗೆ ಅಕ್ಷತಾ ಹಾಗೂ ಅರುಣ್ ಕ್ರಾಸ್ ಮಾಡ. ಅಡ್ಡ ಬರುತ್ತೆ. ಸರಿ ಸಾಕು. ಇದೀಗ ಉಂಗುರ ತೊಡಿಸುವಂತ ಕಾರ್ಯಕ್ರಮ. ಉಂಗುರ ತೊಡಿಸುವ ಕಾರ್ಯಕ್ರಮ ಮೊದಲಿಗೆ ಚಿರಂಜೀವಿ ಸೌಭಾಗ್ಯವತಿ ಅಕ್ಷತಾ ಕೈ ಹಿಡ್ಕೋಗ ಅರುಣನಿಗೆ ಬಲಗೈಯಲ್ಲಿ ಚೀಸವು ಅಕ್ಷತಾ
ಸೆಕೆಂಡ್ ಸರಿ ಕೂತು ಮುಂದೆ ಕೂತಿಂದ ಕೂತಿಂದ ಮುಂದೆ ನಿಂಗೆ ಮುಂದೆ ಬನ್ನಿ ಮುಂದೆ ಬನ್ನಿ. ಈಗ ಕುಮಾರಿ ಅಶ್ವತ್ಥಾಳಿಗೆ ಮುಂದೆ ಗೃಹಸ್ಥಾಶ್ರಮಕ್ಕೆ ಸೇರಲಿರುವ ಅವಳಿಗೆ ಕಂಕಣವನ್ನ ಅರಿಶಿನ ಕುಂಕುಮವನ್ನ ಇಡುವುದರ ಮೂಲಕ ಶುಭವನ್ನ ಹಾರೈಸ್ತಾ ಇದ್ದಾರೆ. ಇದೀಗ ಉಂಗುರದ ವಿನಿಮಯ. ಮೊದಲಿಗೆ ಅಕ್ಷತಾ ಇವಳು ಅರುಣ್ ಅವರ ಬಲಗೈಯ ಉಂಗುರದ ಬೆರಳಿಗೆ ಅಕ್ಷತಾ ಮೊದಲು ಬಲಗೈಯ ಉಂಗುರ ಬೆರಳಿಗೆ ಉಂಗುರವನ್ನ ತೊಡಿಸುವಂತೆ ವಿನಂತಿಸಿಕೊಂಡಿದ್ದೇವೆ. ಸಂಪೂರ್ಣ ಈ ಒಂದು ಸಂಬಂಧಕ್ಕೆ ನಮ್ಮ ಸಹಮತ ಇದೆ. ಮುಂದೆ ದಾಂಪತ್ಯ ಜೀವನಕ್ಕೆ ತಾವು ಕಾಲಿರಿಸ್ತಾ ಇದ್ದೇವೆ ಎನ್ನುವುದರ ಸಾಂಕೇತಿಕವಾಗಿ ಈ ಉಂಗುರವನ್ನು ತೊಡಿಸುವಂತ ಕಾರ್ಯಕ್ರಮ. ಅದೇ ರೀತಿಯಾಗಿ ಅರುಣ್ ಕೂಡ ಅಕ್ಷತಾಳ ಬಲಗೈಯ ಉಂಗುರ ಬೆರಳಿಗೆ ಉಂಗುರವನ್ನು ತೊಡಿಸಿ ತನ್ನ ಒಪ್ಪಿಗೆಯ ಮುದ್ರೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಆತ್ಮೀಯರೇ, ಋಣಾನುಬಂಧೇನ ರೂಪೇಣ ಪಶು ಪತ್ನಿ ಸುತ ಆಲಯ ಎನ್ನುವುದಾಗಿ ಒಂದು ಮಾತಿದೆ. ಎಲ್ಲದಕ್ಕೂ ಋಣ ಬೇಕು ಎನ್ನುವಂತಹದ್ದು ಪಶು ಪತ್ನಿ ಸುತ ಆಲಯ ಅಂದ್ರೆ ಪಶು ಇರ್ಬೋದು, ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಮಗ ಇರ್ಬೋದು, ಮತ್ತು ಆಲಯ ಮನೆ, ಇದು ಎಲ್ಲದಕ್ಕೂ ಕೂಡ ಋಣ ಬೇಕಂದ್ರೆ ಆ ಕಾರಣಕ್ಕಾಗಿ ಅಕ್ಷತಾ ಮತ್ತು ಅರುಣರ ಋಣ ಇದೆ. ಆ ಕಾರಣಕ್ಕಾಗಿ ಈ ಒಂದು ಸಂಬಂಧ ಏರ್ಪಟ್ಟಿದೆ. ಮುಂದೆ ಅವರು ಈ ಸಮಾಜದ ಋಣ ಕೂಡ ಅವರ ಮೇಲಿದೆ, ದೇವ ಋಣ ಇದೆ, ಹಾಗೆ ಪಿತೃ ಋಣ ಇದೆ, ಆಚಾರ್ಯ ಋಣ, ಇವುಗಳೆಲ್ಲ ನಮ್ಮ ಮೇಲಿರುವಂತ ಋಣ. ಆ ಋಣಗಳನ್ನ ತೀರಿಸುವಂತ ಅವಕಾಶ ಮುಂದೆ ಗೃಹಸ್ಥಾಶ್ರಮದಲ್ಲೂ ಕೂಡ ಅವರಿಗೆ ಒದಗಿ ಬರಲಿದೆ. ಎರಡು ಊರಿನ ಎರಡು ಕುಟುಂಬಗಳು ಮಾತ್ರ ಮಾತ್ರ ಅಲ್ಲ, ಎರಡು ಊರಿನ ಸಂಬಂಧಗಳು ಬೆಸೆಯುವ ಕಾರ್ಯಕ್ರಮವೂ ಇದಾಗಿದೆ. ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ವಿದ್ಯಾಭ್ಯಾಸ ಪಡೆದು, ಎಲ್ಲೋ ದೊಡ್ಡವರಾಗಿ ಉದ್ಯೋಗ ಹಿಡಿದು ಮತ್ತೆಲ್ಲಿಯೋ ಒಂದು ಸಂಬಂಧವನ್ನ ಕಂಡುಕೊಂಡು ಒಪ್ಪಿಗೆ ಸೂಚಿಸಿ ಮುಂದೆ ದಾಂಪತ್ಯದ ಜೀವನದ ಸವಿಯನ್ನ ಹೊಂದುವಂತ ಒಂದು ಕೆಲಸ ಅದು. ಆ ಗೃಹಸ್ಥಾಶ್ರಮದಲ್ಲಿ ಮುಂದೆ ಕೌಟುಂಬಿಕ ಮತ್ತು ಸಂತಾನದ ವೃದ್ಧಿಯ ಕೆಲಸ ಆಗ್ತದೆ. ಮುಂದೆ ಸನ್ಯಾಸ ಜೀವನ, ಆನಂತರ ವಾನಪ್ರಸ್ಥ, ಹೀಗೆ ಬೇರೆ ಬೇರೆ ಹಂತಗಳನ್ನು ಮುಂದೆ ಅವರು
ದಾಟಿ ಮುಂದಕ್ಕೆ ಹೋಗಿದ್ದಾರೆ. ಎರಡು ಕುಟುಂಬಗಳನ್ನು ಬೆಸೆಯುವಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಅವರು ಮುಂದೆ ದಾಂಪತ್ಯ ಜೀವನಕ್ಕೆ ಸಾಧಿಸಿ ಅವರು ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಬೇಕುವಂತ ಆರೈಕೆ ಎಲ್ಲರದು. ಅದೇ ರೀತಿಯಾಗಿ ನಿಮಗಾಗಿ ಇವತ್ತು ಎರಡು ಕುಟುಂಬದವರು ಸೇರಿ ಔತಣ ಕೂಟವನ್ನ ಏರ್ಪಡಿಸಿದ್ದಾರೆ. ತಾವೆಲ್ಲರೂ ಅವರನ್ನ ಕರೆಸಿ ಆ ಮೂಲಕ ಈ ಔತಣ ಕೂಟದಲ್ಲಿ ಭಾಗಿಯಾಗಿ ಎರಡೂ ಕುಟುಂಬದವರನ್ನ ಸಂತೋಷಪಡಿಸಬೇಕಾಗಿ ಸರತಿ ಸಾಧನೆ ಬಂದು ಮುಂದೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸುವಂತ ರೂಪಾಯಿ ವರ್ಷದ ಮತ್ತು ವರ್ಷದ ಬಳಸಬೇಕಾಗಿ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ತಂದೆ ತಾಯಿ ಮುಂದೆ ಮುದುವರರಾಗಲಿರುವಂತ ಜೇನಿನ ಗೂಡು ನಾವೆಲ್ಲ ಅವರ ತಂದೆ ತಾಯಿಯರು ಉಪನಕ್ಕೆ ಬರಬೇಕು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಜೋಳದ ಸ್ವರ್ಗದಲ್ಲಿ ಸಿಪ್ಪೆಯ ಸುರಿಮೈ ಸಹಜೀವನ ಮಾಡು ಕಾಡುಗಳ ಭೂಮಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಳೆದು ಬಾಳೋ ಹೊಸದಂತೆ ನಾವು ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು ವಾರೆ ವಾ ಒಗ್ಗಟ್ಟೆ ಸೃಷ್ಟಿ ನಿಯಮ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ. ಅಭಿರುಚಿ ಬೆಳೆದವನೇ ಬಾಳಿನ ಅಡಿಗೆಯ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಕಹಿಯನ್ನೆಲ್ಲ ಮರೆಯಬೇಕಯ್ಯ, ಅದ ಮರೆಯೋದಕ್ಕೂ ಮರೆವು ಬೇಕಯ್ಯ. ಮರೆಯೋ ವರವೇ ಇಲ್ಲದಿದ್ದರೆ ಮನಸ್ಸೇ ಕುಡಿದ ಮಂಗನಂತಯ್ಯ. ಕೆಡಕಿ ಕೆಡಕಿ ಕೆದಕಿ ಕೆದಕಿ ವೇಷ ಭರಿಸುವುದಂತಯ್ಯ. ಮನಸ್ಸು ಮುರಿದು ಹೋಗಲು ಕಹಿಯೇ ಮೂಲವಯ್ಯ. ತುಂಬಿದ ಮನೆಯು ಒಡೆದು ಹೋಗಲು ಕಹಿ ನೆನಪೇ ನೆಪವಯ್ಯ. ಮರೆವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ. ಮರೆವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ. ಕ್ಷಮಿಸಲು ಕಲಿತವನೇ ಕಹಿಯನು ಸಿಹಿ ಎನ್ನುವನಂತೆ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಮನೆಗೆ ನಮ್ಮ ಜೀವ, ಗುರು ಹಿರಿಯರೆಮ್ಮ ದೈವ. ದೈವ ಪಾದಗಳಿಗೆ ನಮ್ಮ ಪ್ರೀತಿ ಎಂಬ ಹೂವ. ಹಳೆಯ ಬೇರಿನ ಮಡಿಲಲ್ಲಿ ಹೊಸ ಚಿಗುರುಗಳು ಚಿಗುರೊಡೆ ಬಂದೆ. ನಡೆಯಬೇಕು ಎಲ್ಲ ಕಿರಿಯರು ಹಿರಿಯರು ಹೇಳಿದ ನುಡಿಯಂತೆ. ಉಲ್ಲಾಸ ಉಲ್ಲಾಸ ಹಿರಿಯರ ನೆರಳಲ್ಲಿ ವಿಕಾಸ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಪ್ರೀತಿಯ ಗೂಡು ನಾವೆಲ್ಲ ಬೇರೆ ಆದರೆ ಬಲವಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ.
ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಸರಿಗಮಗಳ ಈ ಸಾಗರದಲ್ಲಿ ಅಲೆಗಳ ಹಾಗೆ ಇವಳ ಕಾಲ್ಗೆಜ್ಜೆ. ಘಮ ಘಮಗಳ ಈ ಗೋಕುಲದಲ್ಲಿ ನಿತ್ಯ ವಸಂತ ಇವಳ ಲಜ್ಜೆ. ಮೆಲ್ಲುಸಿರೋ ಏದುಸಿರೋ ಏನಿರಲಿ ನನ್ನ ಕನಸಿನ ಬಾಗಿಲ ನಗುತ್ತಿರಲಿ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಅಂಗಾದೀಪ ಹುಟ್ಟಿದ ಮನೆಗೆ ಹಾರದ ದೀಪ ನೀ ಮೆಟ್ಟಿದ ಮನೆಗೆ. ಬಯಸಿ ತಂದ ಈ ಅನುಬಂಧ ಸಾವಿರ ಸಾವಿರ ಜನ್ಮ ಇರೋವರೆಗೆ. ಊರೆಲ್ಲ ಹರಸಿದರೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಈ ಪ್ರೀತಿ ಅರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ. ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ. ನಮ್ಮ ಹರಕೆಯು ಫಲಿಸಲಿ. ಈ ಮನೆತನ ಬೆಳಗಲಿ, ನಮ್ಮ ಹರಕೆಯು ಫಲಿಸಲಿ. ಗಡ್ಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ. ಗಡ್ಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ.
ನಗು 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 ನೀನು ಏನಾದರೂ ಚೇನಾದ ಮಾತಾಡು ನೋವಾದರು ಬಿಡು 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 ಈ ಬೇಸರ ಬಾಂಧವ್ಯ ಸೋಪಾನ ಈ ಸೋದರ ಹೋ ಬಾಳಿಗೆ ನೋವೆನ್ನುವ ಭಾವವು ಎಲ್ಲಿದೆ ನೋವಿಲ್ಲದ ಜೀವವು ನೀ ಹೇಳು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಬಿಸಿ ಪಿಸು ನುಡಿ ಹಾಡಾದರೆ ಬಾಳೆಲ್ಲ ಶೃಂಗಾರ ಏಕೀತರೆ ಮಧು ಮಧು ವಧುವರ ಒಂದಾದರೆ ಝಂಕಾರ ಓಂಕಾರ ಮೈಸೋತರೆ ಹೋ ಈ ದಿನ ಭೂಮಿನೇ ಪ್ರೇಮಾಲಯ ಹೋ ಈ ಮಾನ ಪ್ರೀತಿಗೆ ದೇವಾಲಯ ನೀ ಕೇಳು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ನೋಡು ಹೌದಪ್ಪ ಸಿಪ್ಪೆಯ ಸೂರಿನಲ್ಲಿ ಸಹಜೀವನ ಮಾಡು ಅವರೆ ಕಾಳುಗಳ ನೋಡು ಶಬಾಷ್ ಭೂಮಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಳೆದು ಆಹಾ ಬಾಳೋ ದವಸದಂತೆ ನಾವು ಅದಪ್ಪ ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು ವಾರೆ ವಾ ಒಗ್ಗಟ್ಟೆ ಸೃಷ್ಟಿ ನಿಯಮ ರುಚಿಗಳು ಸೇರಿದರೆ
ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ. ಅಭಿರುಚಿ ಬೆಳೆದವನೇ ಬಾಳಿನ ಅಡಿಗೆಯ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಕಹಿಯನ್ನೆಲ್ಲ ಮರೆಯಬೇಕಯ್ಯ, ಅದ ಮರೆಯೋದಕ್ಕೂ ಮರೆವು ಬೇಕಯ್ಯ. ಮರೆಯೋವರವೇ ಇಲ್ಲದಿದ್ದರೆ ಮನಸ್ಸೇ ಕುಡಿದ ಮಂಗನಂತಯ್ಯ. ಕೆಡಕಿ ಕೆಡಕಿ ಕೆದಕಿ ಕೆದಕಿ ವೇಷ ಭರಿಸುವುದಂತಯ್ಯ. ಮನಸ್ಸು ಮುರಿದು ಹೋಗಲು ಕಹಿಯೇ ಮೂಲವಯ್ಯ. ತುಂಬಿದ ಮನೆಯು ಒಡೆದು ಹೋಗಲು ಕಹಿ ನೆನಪೇ ನೆಪವಯ್ಯ. ಮರೆವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ. ಮರೆವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ. ಕ್ಷಮಿಸಲು ಕಲಿತವನೇ ಕಹಿಯನು ಸಿಹಿ ಎನ್ನುವನಂತೆ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಮನೆಯೇ ನಮ್ಮ ಜೀವ, ಗುರು ಹಿರಿಯರೆಮ್ಮ ದೈವ. ದೈವ ಪಾದಗಳಿಗೆ ನಮ್ಮ ಪ್ರೀತಿ ಎಂಬ ಹೂವ. ಹಳೆಯ ಬೇರಿನ ಮಡಿಲಲ್ಲಿ ಹೊಸ ಚಿಗುರುಗಳು ಚಿಗುರೊಡೆ ಬಂತೆ. ನಡೆಯಬೇಕು ಎಲ್ಲ ಕಿರಿಯರು ಹಿರಿಯರು ಹೇಳಿದ ನುಡಿಯಂತೆ. ಉಲ್ಲಾಸ ಉಲ್ಲಾಸ ಹಿರಿಯರ ನೆರಳಲ್ಲಿ ವಿಕಾಸ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯಂತೆ. ಪ್ರೀತಿಯ ಗೂಡು ನಾವೆಲ್ಲ ಬೇರೆ ಆದರೆ ಬಲವಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಶ್ರೀಗಂಧದ
ವಸಂತ ಇವಳ ಲಜ್ಜೆ ನಿಲ್ಲುಸಿರೋ ಏದುಸಿರೋ ಏನಿರಲಿ ನನ್ನ ಕನಸಿನ ಬಾಗಿಲ ನಗುತ್ತಿರಲಿ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ನಂದಾದೀಪ ಹುಟ್ಟಿದ ಮನೆಗೆ ಹಾರದ ದೀಪ ನೀ ಮೆಟ್ಟಿದ ಮನೆಗೆ ಬಯಸಿ ತಂದ ಈ ಅನುಬಂಧ ಸಾವಿರ ಸಾವಿರ ಜನ್ಮ ಇರೋವರೆಗೆ ಊರೆಲ್ಲ ಹರಸಿದರೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿ ಅರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ ನಮ್ಮ ಹರಕೆಯು ಫಲಿಸಲಿ ಈ ಮನೆತನ ಬೆಳಗಲಿ ನಮ್ಮ ಹರಕೆಯು ಫಲಿಸಲಿ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ನಗು ನಗು ನೀನು ಏನಾದರೂ ಚೇನಾದ ಮಾತಾಡು ನೋವಾದರು ಬಿಡು 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 ಈ ಬೇಸರ ಬಾಂಧವ್ಯ ಸೋಪಾನ ಈ ಸೋದರ ಹೋ ಬಾಳಿಗೆ ನೋವೆನ್ನುವ ಭಾವವು ಹೋ ಎಲ್ಲಿದೆ ನೋವಿಲ್ಲದ ಜೀವವು ನೀ ಹೇಳು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ
ಬಿಸಿ ಪಿಸು ನುಡಿ ಹಾಡಾದರೆ ಬಾಳೆಲ್ಲ ಶೃಂಗಾರ ಏಕೀತರೆ ಮಧು ಮಧು ವಧುವರ ಒಂದಾದರೆ ಝಂಕಾರ ಓಂಕಾರ ಮೈಸೋತರೆ ಹೋ ಈ ದಿನ ಭೂಮಿನೇ ಪ್ರೇಮಾಲಯ ಹೋ ಈ ಮಾನ ಪ್ರೀತಿಗೆ ದೇವಾಲಯ ನೀ ಕೇಳು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ
ನನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಇದ್ದರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ.